ಈಗ ಲೇಔಟ್ ಸೂಡಾಯಿಂದ ಅಪ್ರೂವ್ ಆಗಿ ಬರುತ್ತೆ, ನಮ್ಮ ನಗರಸಭೆದು ಏನು ಪಾತ್ರ ಅದು? ಡೆವಲಪ್ಮೆಂಟ್ ಅಥಾರಿಟಿಯಿಂದ ಫಸ್ಟ್ ಸೈಟ್ ರಿಲೀಸ್ ಆದರೆ ನಮ್ಮಲ್ಲಿ ನಾವು ದಾಖಲಾತಿಗೆ ತಗೋಬೇಕು. ಓಕೆ. ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ರಿಲೀಸ್ ಮಾಡಬೇಕಾದ್ರೆ ವಾಟರ್ ಸಪ್ಲೈ ಬೋರ್ಡು, ಇಲ್ಲಿ ಬೆಸ್ಕಾಮು ಮತ್ತು ನಮ್ಮ ಮುನ್ಸಿಪಲ್, ಈಗ ಅಲ್ಲೇ ಇಂಜಿನಿಯರ್ಗಳು ಬರ್ತಾರೆ. ಪ್ಲಾನಿಂಗ್ ಅಥಾರಿಟಿ, ಇದು ಡೆವಲಪ್ಮೆಂಟ್ ಅಥಾರಿಟಿನ ಪ್ಲಾನಿಂಗ್ ಅಥಾರಿಟಿ ಟೈಮಲ್ಲಿ ರಿಲೀಸ್ ಆಗಿದೆ ಗೊತ್ತಿಲ್ಲ. ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲೇ ಇಂಜಿನಿಯರಿಂಗ್ ಇರುತ್ತೆ, ಅವರು ವೆರಿಫೈ ಮಾಡ್ತಾರೆ. ಎಲ್ಲ ಮಾಡಿ ಅಲ್ಲೂ ಸೇಮ್ ನಿಮ್ಮ ಥರ ಏನು ಕೌನ್ಸಿಲ್ ಇದೆ ಅಲ್ಲೂ ಸಹ ಆ ಕಮಿಟಿನಲ್ಲಿ ಅನುಮೋದನೆ ಪಡೆದು ಆಮೇಲೆ ರಿಲೀಸ್ ಮಾಡಬೇಕು. ಅವ್ರು ರಿಲೀಸ್ ಮಾಡಿದ್ಮೇಲೆ ನಾವಿಲ್ಲಿ ದಾಖಲಾತಿ ತೊಗೊಬೇಕು. ನಾನು ಹೇಳ್ತಿರೋದು, ನೀವು ರಿಲೀಸ್ ಮಾಡೋದು ಮೊದಲೇ ಈ ಪ್ರೊಸೀಜರ್ ಎಲ್ಲ ಮುಗಿಬೇಕಲ್ವಾ? ಹೌದು. ಲೈಕ್ ಪಾರ್ಕ್ ಡೆವಲಪ್ ಆಗಿರಬೇಕು, ಹೌದು, ಎಲ್ಲ ಡೆವಲಪ್ ಆಗಿರಬೇಕು, ಯುಜಿಡಿ ಡೆವಲಪ್ ಆಗಿರಬೇಕು, ಲೈಟ್ ಕಂಬಗಳಾಗಿರಬೇಕು, ಲೈಟ್ ಕಂಬಗಳು ಹಾಕಿರಬೇಕು. ಅದನ್ನೇ ಮೇಡಮ್ ಹೇಳ್ತಿರೋದು. ಲೈಟ್ ಕಂಬಗಳಿಗೆ ಬೆಸ್ಕಾಮಿಂದ ಎನ್ಒಸಿ ತಗೊಂತಾರೆ, ಯುಜಿಡಿಗೆ ವಾಟರ್ ಸಪ್ಲೈಗಳಿಂದ ಎನ್ಒಸಿ ತಗೊಂತಾರೆ, ಸಿವಿಲ್ ವರ್ಕ್ಗಳಿಗೆ ಅವರಲ್ಲೇ ಇಂಜಿನಿಯರ್ ಇರ್ತಾರೆ, ಮತ್ತೆ ತಗೊಂತಾರೆ. ಮೊದಲು ನಮ್ಮಲ್ಲೇ ಸೂಪರ್ವಿಷನ್ ಕಟ್ಟಿ ಇಲ್ಲಿ ನಮಗೆ ಇದು ಮಾಡ್ತಾ ಇದ್ರು, ಏನೋ ನಮ್ಮ ಇಂಜಿನಿಯರ್ ಸೂಪರ್ವೈಸ್ ಮಾಡ್ತಿದ್ರು. ಈಗ ಡೆವಲಪ್ಮೆಂಟ್ ಅಥಾರಿಟಿ ಆಗಿರೋದಕ್ಕೋಸ್ಕರ ಸೂಪರ್ವಿಷನ್ ಚಾರ್ಜ್ ಅಲ್ಲೇ ಕಟ್ಸ್ಕೊತಾರೆ. ಸರಿನಾ? ಪಾರ್ಕ್ ಡೆವಲಪ್ಮೆಂಟ್, ಚರಂಡಿ ಡೆವಲಪ್ಮೆಂಟ್ ಮೊದಲೇನೆ ಅಲ್ಲಿ ವೆರಿಫೈ ಮಾಡಿ ಆ ಕಮಿಟಿಗೆ ಇಡ್ತಾರೆ. ಅನಧಿಕೃತ ಕಟ್ಟಿದಾರೆ ಅಂತ ನಾವು ಹೇಳ್ತಾ ಇರೋದು. ಕಟ್ಟಡ ಆಗಿದೆ ತಾನೆ, ಏನೇ ಆಗಿರಲಿ ಫಸ್ಟ್ ಏನು ಮಾಡಬೇಕಂತ ಆಶ್ರಯ ಕಮಿಟಿಗೆ ಮಾಹಿತಿ ಕೊಡ್ತೀವಿ. ಅವರು ಮೀಟಿಂಗ್ ಕರೆದ ನಾವು ಕೊಡ್ತೀವಿ, ಕೊಡ್ಬೇಕಾದ್ರೆ ನಮ್ಮ ಜನರಲ್ ಮಾಡಿ ಮೀಟಿಂಗ್ನಾಗ ನಾವು ಕಂಡಿಡ್ತೀವಿ. ನಾನು ಕೊಡ್ತೀನಿ, ನನ್ನ ಕಡೆಯಿಂದ ನಾನು ಆಶ್ರಯ ಕಮಿಟಿಗೆ ಒಂದು ಕೊಡ್ತೀನಿ. ಏಕೆ ಒಬ್ಬ ಕಮಿಷನರ್ಗೆ ಮನೆ ತೋರಿಸಿ ಮನೆ ಕಟ್ಟಕ್ಕೆ ಅಧಿಕಾರ ಏನೇ ಇದ್ರು ಏನೇನಾಗಿದೆ ನೀವು ಹೇಳ್ತೀರಲ್ಲ, ಈ ಮನೆ ಯಾವುದೇ ಅನುಮೋದನೆ ಇಲ್ಲದೆ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನ ನಾನು ಆಶ್ರಯ ಕಮಿಟಿಗೆ ನಾನು ಬರೀತೀನಿ, ನೀವು ಕೊಡಿ ಆಶ್ರಯ. ನಮ್ಮ ಡೌಟ್ ಏನ್ ಗೊತ್ತಾ ಸರ್, ಇವತ್ತು ನಗರಸಭೆ ನಡೀತಿರೋದು ಪೌರ ಕಾರ್ಮಿಕರಿಂದ, ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋದು ನಮ್ಮ ನೋವು. ಪೌರ ಕಾರ್ಮಿಕರಿಗೆ ಏನೂ ಆಗೋದಿಲ್ಲ, ಅಲ್ಲಿ ನನಗೂ ಗೊತ್ತು ಮೇಡಮ್. ನಾನು ಹೋಗಿದ್ದೀನಿ ಜಾಗ, ಅದು ಸ್ಟಾರ್ಟಿಂಗ್ ನಾನು ನೋಡಿದ್ದೀನಿ, ಎಲ್ಲ ಆಗುತ್ತೆ. ನಮ್ಮ ಪೌರ ಕಾರ್ಮಿಕರಲ್ಲಿ ಎಲ್ಲರಿಗೂ ಜಾಗ ಆಗುತ್ತೆ. ಬಟ್ ಇದು ಏನು ಇಲ್ಲಿಗಲ್ ಆಗಿದೆ ಅಂತ ಹೇಳ್ತಿದ್ದೀರಿ, ಅದನ್ನ ಫಸ್ಟ್ ನಾವು ಆಶ್ರಯ ಕಮಿಟಿ ಗಮನಕ್ಕೆ ತರಬೇಕು. ಸರಿನಾ? ಅಲ್ಲಿ ತರದಲ್ಲೇ ನಾವಿಲ್ಲಿ ಚರ್ಚೆ ಮಾಡಬಾರ್ದು ಅಂತ ಹೇಳ್ತೀವಿ. ಇದು ನಮ್ಮ ವ್ಯಾಪ್ತಿ ಮೀರಿ ಹೋಗಿರೋ ಸಬ್ಜೆಕ್ಟ್. ಸರಿನಾ? ಕಮಿಟಿನಲ್ಲಿ ಡಿಸ್ಕಷನ್ನೇ ಆಗದಲೆ, ಪ್ರೊಸೀಡಿಂಗ್ಸೇ ಆಗದಲೆ ಅದ್ರ ಬಗ್ಗೆ ನಾನು ಏನು ಮಾತಾಡೋಕ್ಕಲ್ಲ. ಅಲ್ಲಿ ಸಬ್ಜೆಕ್ಟು ರ್ಯಾಟಿಫೈ ಮಾಡ್ಬೋದು. ನೀವು ನಿಮ್ಮ ಸಭೆಯಲ್ಲಿ ಇಟ್ಟು ಕೆಲವೊಂದು ವಿಚಾರ ನೀವೇನೋ ಕೆಲಸ ಮಾಡ್ತಿರ್ತೀರಿ, ತುರ್ತು ಒಂದು ಬೋರ್ ಕೊಡ್ತಿರ್ತೀರಿ, ನೀವು ಆಮೇಲೆ ರ್ಯಾಟಿಫಿಕೇಷನ್ ಮಾಡ್ಕೊಡ್ಬೋದು. ಇವಾಗ ಬಂದ್ಬಿಟ್ಟು ಬರ ಇದೆ ಅಂತೇಳಿ ಮಾಡ್ತಿರ್ತೀವಿ, ನಾನು ರ್ಯಾಟಿಫಿಕೇಷನ್ ಮಾಡ್ಬೋದು. ಇವಾಗ ಕೊಡ್ತಿರೋ ಸರಿನೋ ತಪ್ಪ ನಾನೇನು ಹೇಳಿ? ನಾವು ಅಂತ ಸಮಸ್ಯೆ ಅಂತೀವಿ, ಅಂತ ಸಮಸ್ಯೆ ಅಂತೀವಿ. ಆದರೆ ಈಗ ನೋಡಿ, ಜೀವ ಆಗುವಂತ ಸಮಸ್ಯೆ ಅಂತೀವಿ. ಇದು ಅನ್ಯಾಯ, ಪೌರ ಕಾರ್ಮಿಕರಿಗೆ ಜಾಗದಲ್ಲಿ ಅನ್ಯಾಯ ಮಾಡಿದಂತ ಜಾಗ ಇದು. 36 ಜನಕ್ಕೆ ಗೊತ್ತಿಲ್ಲ ನಮಗೆ. ಆಕಿ ಒಂದ್ ಹೆಣ್ಣು, ಆಕಿಗೆ ಕೊಡ್ಲೇಬೇಕಪ್ಪ. ನಾವು ಒಂದು ಆಶ್ರಯ ಕೊಡೋಣ ಶಿರಾದಲ್ಲಿ ಅಂದ್ರೆ ಅಲ್ಲಿ ಪಾಳು ಬಿದ್ದಿರೋ ಸರ್ 1008 ಮನೆ ಕೊಡ್ಬೋದಿತ್ತಲ್ಲ. ಯಾಕೆ ಪೌರ ಕಾರ್ಮಿಕರ ಜಾಗನೇ ಬೇಕು? ಯಾಕೆ ಅಲ್ಲೇ ಕೊಡ್ಬೇಕು? ನಮ್ಮ ಪ್ರಶ್ನೆ. ನಮ್ಮ ವ್ಯಾಪ್ತಿಯಿಂದಲೇ ನಾನು ಚರ್ಚೆ ಮಾಡಬಾರ್ದು. ನೀವು ಹೇಳಿ. ಈಗ ಒಂದು ನಮ್ಗೆ ಒಂದು ಹೆಣ್ಮಗಳು ಫಲಾನುಭವಿಗಳು ನಿಮ್ಮ ವ್ಯಾಪ್ತಿನಲ್ಲಿ ಇರೋದನ್ನ ನೀವು ಆಯ್ಕೆ ಮಾಡಿದ್ರೆ, ಆ ಸಂಬಂಧಪಟ್ಟ ವಾರ್ಡ್ ಸಭೆಯಲ್ಲಿ ಎಲ್ಲದರಲ್ಲಿ ಆಯ್ಕೆ ಮಾಡಿದ್ರೆ, ಆಯ್ಕೆ ಮಾಡಿ ಕಮಿಟಿ ಕೊಡಬೇಕು. ಆ ಕಮಿಟಿಲಿ ಅಲ್ಲೂ ಒಬ್ರು ಯಾರು ನಾಮಿನಿ ಮೆಂಬರ್ಗಳಿರ್ತಾರೆ, ಮತ್ತೆ ಸರ್ಕಾರದಿಂದ ಅನುಮೋದನೆ ಮಾಡೋ ಮೆಂಬರ್ ಇರ್ತಾರೆ, ಅಧ್ಯಕ್ಷ ಇರ್ತಾರೆ. ಅವರು ಸರಿನಾ ತಪ್ಪು ಅಂತ ಅವ್ರು ವೆರಿಫೈ ಮಾಡ್ತಾರೆ. ಮತ್ತೆ ಪ್ರೊಸೀಜರ್ಗಳು ಅದನ್ನ ಸೆಲೆಕ್ಟ್ ಮಾಡೋದನ್ನ ಅವರು ನೋಟಿಫಿಕೇಶನ್ ಎಲ್ಲ ಮಾಡಿರ್ತಾರೆ. ಏನಾದ್ರು ತಪ್ಪಿದ್ರೆ ಅದನ್ನ ಹಾಕೊಬೋದು. ಇಲ್ಲ ಇವ್ರನ್ನವರೆಲ್ಲ ಹೇಳಿದ್ರಲ್ಲ, ಇವ್ರನ್ನವರಲ್ಲ ಅಂತಂದ್ರೆ ಪಟ್ಟಿ ಹಾಕಿರ್ತಾರೆ. ಇಲ್ಲೂ ಪಬ್ಲಿಷ್ ಮಾಡಿದ್ದಾರೆ ಅನ್ಕೊಂತೀನಿ. ಅದೇ ಅವರು ಈಗ ಗಡ್ಡನಂತರ ಮಂಜೂರಾತಿ ಕೊಟ್ಟಿದ್ದಾರೆ ಅಲ್ಲ, ಮೀಟಿಂಗಲ್ಲಿ ಇಟ್ಟು ಕೊಡೋಣ ಅಂತೇಳಿ ಟೆಂಪ್ರರಿ ಒಂದು ಕೆಲಸ. ಈ ಜಾಗದಲ್ಲಿ ಇವ್ರಿಗೂ ಅಷ್ಟೇ ಎಲ್ಲ ಸ್ಟೇಟಸ್ ಬಟ್ ಯಾವುದನ್ನು ಏನೋ ಟಚ್ ಆಗಬಾರ್ದು. ಆ ಜಾಗದಲ್ಲಿ ಆಶ್ರಯ ಕಮಿಟಿ ಮೀಟಿಂಗ್ ಆಗೋವರೆಗೂ ಅದೇನೋ ಆಗಬೇಕು. ಈಗ ಶನಿವಾರ ಈಗ ಜಾಗ ತೋರಿಸಿ ಅಂತ ಡಿ ಸಿ ಅವರು ಹೇಳಿದ್ರು, ಜಾಗ ತೋರಿಸ್ತೀವಿ. ಅವರಿಗೆ ಮನೆ ಕಟ್ಕೊಳ್ಳಿ ನಾವು ಹೇಳಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಹೇಳ್ತಾರೆ ಕೊಡ್ತೀರಾ ಅಂತ ಕೇಳ್ತಾರೆ. ಅವಶ್ಯಕತೆ ಇರಲಿಲ್ಲ. ಅದು ಪೌರ ಕಾರ್ಮಿಕರ ಜಾಗ ಹೇಗೆ ತೋರಿಸಿದ್ರಿ ನೀವು? ಪೌರ ಕಾರ್ಮಿಕರ ಜಾಗ 150 ಸೈಟ್ ರಿಸರ್ವ್. ಅದು ಕಟ್ಕೊಂಡು ಹಾಕ್ತಿದ್ದೀರಿ, ಇವಾಗ ಹೇಳಿದ್ರೆ ಕಟ್ಕೊಂಡಿದ್ರೆ ಏನು ಅರ್ಥ? ಅಲ್ಲ, ಎಲ್ಲರಿಗೂ ಕೊಡ್ತಾರೆ ಬಿಡ್ರಿ. ಅದ್ರಾಗೆ ಅಲ್ಲ, ಅವ್ರಿಗೆ ಬಿಟ್ಟಿರೋದ್ರಲ್ಲಿ ನಮಗೊಂದು 100 ಜನ ಬೇಕು, 100 ಸೈಟ್ ಬೇಕು. ಈಗ ಸ್ಟೇಟಸ್ ಇರುತ್ತೆ ಬಿಡಿ, ಯಾರಿಗೂ ಏನು ಮಾಡಕ್ ಬೇಡ ಅಂತ ಹೇಳಿದ್ದೀವಿ. ನಾವು ಕಳಿಸ್ತೀವಿ. ಇಲ್ಲಪ್ಪ ಡೆಮಾಲಿಷ್ ಮಾಡ್ತೀರಾ ಇಲ್ವಾ? ಇಲ್ಲಣ್ಣ,
ಡೆಮಲಿಷನ್ ಮಾಡ್ಬೇಕು ಅದನ್ನ, ಆಮೇಲೆ ಕೊಟ್ಟಾಗ ನೀವು ಆಶ್ರಯ ಕಟ್ಟಿಸ್ಕೊಳ್ಳಿ. ಶನಿವಾರ ಆದ್ಮೇಲೆ ಸರ್, ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ 4 ಗಂಟೆಗೆ ಬಂದು ರಾತ್ರಿ 8 ಗಂಟೆವರೆಗೂ ದುಡಿತಾರೆ ಸರ್. ಅವ್ರಿಗೊಂದು ಒಳ್ಳೆ ಫೆಸಿಲಿಟಿ ಮಾಡಲ್ಲ, ಬಾಡಿಗೆ ಕಟ್ತಾ ಇದಾರೆ ಅವರು. ಇದನ್ನ ಲಾಸ್ಟ್ ಡಿಸ್ಕಸ್ ಮಾಡೋದಂತೆ ತೋರಿಸಿದ್ರಿ ಸರ್. ಭೌತಿಕವಾಗಿ ನಾನು ಹೇಳಿದೆ, ನಾನು 2-3 ಸತಿ ಹೇಳಿದ್ದೀನಿ, ನಾನು ಕಟ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಕಟ್ಕೊಂಡಿರಿ ಅಮ್ಮ, ಎಲ್ಲರಿಗೂ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ರು. ಕಟ್ಕೊಂಡಿರಿ ಅಂತ ಹೇಳಿದ್ರು ಅಂತ ನೋಡಿ ಸರ್, ಕೇಳ್ರಿ. ಇದು ಅಲ್ಲ ಕಟ್ಕೊಂಡಿರಿ ಅಂತ ಹೇಳಿದ್ರಂತೆ ಕಮಿಷನರ್. ಕರೆಕ್ಟ್ ಏನಮ್ಮ? ಕಟ್ಕೊಂಡಿರಿ ಅಂತ ಹೇಳಿದ್ ಸತ್ಯನಾ ಸಾಹೇಬ್ರೆ? ಅಲ್ಲ ಹೌದು ಕರೆಕ್ಟ್ ಅಲ್ವಾ? ಕೇಳ್ರಿ ಸರ್, ಇಲ್ಲಿ ಸಾಹೇಬ್ರೆ ಕೇಳ್ರಿ. ಸರ್ವೆ ಮಾಡಿ ಕೊಟ್ಟಿದ್ದಾರೆ, ಸರ್ವೆ ಮಾಡಿ ಅವರೇ ಕೊಟ್ಟಿದ್ದಾರೆ. ವಿಡಿಯೋ ಬೇಕಾದ್ರೆ ಇನ್ನ ಇದೆ, ಸರ್ವೆ ಮಾಡಿ ಕೊಟ್ಟಿದಾರಂತೆ. ನನ್ನ ಹತ್ರ ವಿಡಿಯೋ ಇದೆ, ಬೇಕಾದ್ರೆ ಅಪ್ಲೋಡ್ ಮಾಡಿ ಅಂದ್ರೆ ಮಾಡ್ತೀನಿ. ಅವರೇ ಖುದ್ದಾಗಿ ಬಂದು ಸರ್ವೆ ಆಯ್ತಮ್ಮ, ಮಾಡಿ ಸರ್ವೆ ನಂಬರ್ ಕೊಟ್ಟು ಸೈಟ್ ನಂಬರ್ ಕೊಟ್ಟಿದ್ದಾರೆ. ಪಾಪು ಹೌದಾ? ಇದು ಸತ್ಯನಮ್ಮ? ಡಾಕ್ಯುಮೆಂಟ್ಸ್ PD ಇದ್ರಿಗೆ ನೋಡಪ್ಪ, ಸಮಕ್ಷದಲ್ಲಿ 100% ಇವ್ರು ಕಮಿಷನರ್ ಹೋಗಿ ಅಳತೆ ಮಾಡಿ ಎಮ್ಮ ಕಟ್ಟಿಗೆ ಅಂತ ಹೇಳಿದಾರಂತೆ. ಹಾ, 20-30 ಇದು ನಿಂದೆ ಅಲ್ಲ ನಮ್ಮ? ಇದು ನಿಂದೆ ಅಲ್ವಾ? ನೀನೆಲ್ಲ ಕಟ್ಟಿರೋದು? ಬಿಲ್ಡಿಂಗ್ ಕಟ್ಟೋದಕ್ಕೆ ಹೇಳಿದ್ರೆ ಬಿಟ್ರು, ಬಿಲ್ಡಿಂಗ್ ಕಟ್ಟು ಅಂತ ಹೇಳಿದ್ರ ಹೇಗೆ ನಿಮ್ಗೆ? ಕಟ್ಟು ಅಂತ ಹೇಳಿಲ್ಲ, ಇರಮ್ಮ ಅಲ್ಲಿ ಗುಡಿಸ್ಲಾಕೊಂಡಾದ್ರೂ ನಿಮ್ಮಿಗೆ ಹೆಂಗ್ ಸವಲತ್ತು ಆಗುತ್ತೋ ಹಂಗಿರ್ರಿ ಅಂತ. ಅಲ್ಲ ತಗಮ್ಮ, ಈಗ ನಾನು ಮೌಖಿಕವಾಗಿ ಹೇಳ್ತೀನಿ, ಇಲ್ಲೊಂದ್ ಕಡೆ ಕಟ್ಕೊಂಡಿರಮ್ಮ ಅಂತ ನೀನ್ ಇದ್ಬಿಡ್ತೀಯ. ಇಲ್ಲ ರೈಟಿಂಗ್ ಅಲ್ಲಿ ಏನಾದ್ರು ಕೊಟ್ಟಿದ್ದಾರೆ, ಸರ್ವೆ ಮಾಡಿ ಸೈಟ್ ನಂಬರ್ ಕೊಟ್ಟಿದ್ದಾರಲ್ಲ, ಎಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ? ರೈಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಸರ್ ನೀವು ಡಾಕ್ಯುಮೆಂಟ್ಸ್ ತೋರಿಸಿ. ಯಾಕೆಂದ್ರೆ ಬಹಿರಂಗ ಪಡಿಸ್ಬೇಕು, ಬೀದಿಗೆ ಬಂದ್ಮೇಲೆ ಬಹಿರಂಗ ಆಗ್ಲೇಬೇಕು ಅಲ್ವಾ? ಕೊಡಮ್ಮ ಅದೇನ್ ಕೊಡಮ್ಮ? ಅಲ್ಲ, ಇದು ಆಕ್ಚುಲ್ ಆಗಿ ಇದು ಹತ್ರ ಇದು ಮಾಡಂಗಿಲ್ಲ, ಯಾವುದೇ ಇದು ತರ್ಸ್ಕೋಬಹುದು ನೀವು. ಪೂರ್ತಿ ಓದ್ಬಿಟ್ಟು ಸಿಎಂ ಇಂದ ಬಂದಿರೋ ಆದೇಶ ಪತ್ರ, ಹಿಂಬರಹ ಮತ್ತೆ ಮೌಖಿಕವಾಗಿ ಅವ್ರು ಕೊಟ್ಟಿರೋದು ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ನಗರಸಭೆಯಲ್ಲಿ ಇದು DC ಸಿಗ್ನೇಚರು ಮತ್ತೆ DCM ಸಿಗ್ನೇಚರು ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದೆ, ಅದು ಇದೆ. ಕೊಡ್ತೀವಿ ನಾವು, ಬಿಡಲ್ಲ. ಸೂರ್ಗೋಸ್ಕರ ಎಷ್ಟು ಹೋರಾಡಿದೀನಿ, ದಯಾವರಣ ಕೊಟ್ಟು ಅಂತ ನನಗೆ ಗೊತ್ತು. 2 ಮಕ್ಕಳು ಇರಮ್ಮ ಗೊತ್ತಾಯ್ತಾ? ಯಾಕೆ ನಿನಗೆ ಮನೆ ಕಟ್ಟಿಗೆ ಅಂತ ಹೇಳಿದಾರೆ ಯಾರು? ಹೇಳಿದ್ರಲ್ಲ ಸರ್, ನೀವು ಹೇಳಿಲ್ವಾ ಸರ್ ಅವತ್ತು? ನೋಡಿ ಸರ್, ಕಟ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಕಮಿಷನರ್ ಹೇಳಿದ್ರ? ಕಟ್ಕೊಂಡಿರ್ರಿ ನೀವು, ನಾವು ಎಲ್ಲರಿಗೂ ಕೊಡೋ ಹಂಗೆ ಕೊಡ್ತೀವಿ ನಾವು ಹಕ್ಕುಪತ್ರ ಅಂತ ಹೇಳಿದ್ರು. ಇಲ್ಲಾಂದ್ರೆ ನಾವು ಮಾಡ್ತಾ ಇರ್ಲಿಲ್ಲ. ಉಳ್ಕೊ ಅಂತ ಹೇಳ್ಬಿಟ್ಟು ಈಗ ಆಕ ಮನೆ ತೆಗೆಯೋದು, ಮನೆ ತರ ತೆಗೆಯೋದು, ಬೀದಿ ನಿಲ್ಸ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಯಾರೇ ಉತ್ತರ ಕೊಡ್ತಾರೆ? ನೀವು ಮತ್ತೆ ಏನಕ್ಕೆ ಹೇಳಿದ್ರಿ? ಮತ್ತೆ ಕಟ್ಕೊಳ್ಳಿ ಅಂತ. ಅಲ್ಲ, ಇದು ಕರೆಕ್ಟ್ ಐತೆ. ನಾನು ಅವ ಏನ್ ಹೇಳ್ತಿದ್ದ, ಕಟ್ಟಿಗೆ ಅಲ್ರಿ ಅಂತ ಹೇಳಿದ್ರಂತಲ್ಲ. ಲಿಖಿತವಾಗಿ ಬೇರೆ ಕೊಡ್ಬೇಕಾ? ಅಲ್ಲ, ಲಿಖಿತವಾಗಲ್ಲ, ಲಿಖಿತವಾಗಿ ಕಟ್ಕಾತಿ ನಾವೇನು ಕೊಟ್ಟಿಲ್ಲ, ಜಾಗ ತೋರಿಸಿದೀವಿ ಅವ್ರಿಗೆ. ಅವ್ರು ಕಟ್ಬೇಡಮ್ಮ ಅಂತ ಹೇಳಿದ್ವಿ. ಹಕ್ಕುಪತ್ರ ಕೊಟ್ಟ ಮೇಲೆ ನೆಕ್ಸ್ಟ್ ನೋಡಮ್ಮ ಏನಂತ ಕಟ್ಟಬೇಡ ಅಂತ ಹೇಳಿದ್ರಿ, ಕಟ್ಟಬೇಕಾದ್ರೆ ತಡಿಬೋದಿತ್ತಲ್ಲ. ಕಾಂಗ್ರೆಸ್ ಯಾರನ್ನ ಇರಲಿ 5 ಕೋಟಿ ಬಂದ್ರೆ SC ST ಫಂಡ್ ತೆಗೆದು ಮಿಕ್ಕಿದ್ದೆಲ್ಲ ಈಕ್ವಲ್ ಹಾಕಿದ್ವಲ್ಲ, ಎಲ್ಲ ಹಾಕಿದ್ದಾರೆ ಇವ್ರು ಈಕ್ವಲ್. ಈಗ ನಮ್ಮ ವಾರ್ಡಲ್ಲಂತೂ ಕೆಲಸನೇ ಆಗಿಲ್ಲ. ನೀವು ಬಂದು ಸ್ಪಾಟ್ ನೋಡಿ, ಚರಂಡಿ ಆಗಿಲ್ಲ, ಇದು ಟೆಂಡರ್ ಆದ್ರೂ ಕೆಲಸ ಆಗಿಲ್ಲ. ಬರುತ್ತಾರೆ ಬೇರೆ ಬೇರೆ ವಾರ್ಡಲ್ಲಿ ನೀರು ಸ್ಟಾರ್ಟ್ ಮಾಡಿದ್ದಾರೆ, ನಮ್ಮ ವಾರ್ಡಲ್ಲಿ ಈ JJM ನೀರು ಸ್ಟಾರ್ಟ್ ಆಗಿಲ್ಲ. ಈಗ JJMನವರು 1 ವರ್ಷನೂ 1.5 ವರ್ಷನೂ ಆಯ್ತು ಕಿತ್ತಿ ರೋಡ್ ಎಲ್ಲ ಈಗ ತಗೋದು ಏನಿರೋದು ಕಾನೂನು ಅಲ್ಲ, ತೆಗ್ದಿದ ತಕ್ಷಣ ಮಾಡಬೇಕು ಅಂತ ಹೇಳೋದು. 1.5 ವರ್ಷ ಆಯ್ತು. 1 ತಿಂಗಳಲ್ಲಿ ತೆಗ್ದಿದ ತಕ್ಷಣ ಅದು ಮುಚ್ಚಬೇಕಲ್ಲ. ಈಗ 1.5 ವರ್ಷ. ಟೈಮಿಂಗ್ಸ್ ಏನಿದೆ? ಏನ್ ಟೈಮಿಂಗ್ಸ್ ಅವ್ರದ್ದು ತೆಗಿಯೋದು? ಅವ್ರದ್ದು ಪ್ರೊಸೀಜರ್ ಏನು? ಆಮೇಲೆ ಏನ್ ಸರ್, 5 ಸರಿ ಅರ್ಜಿ ಕೊಟ್ಟಿದ್ವಿ. ನಮ್ದು ಟೆಂಡರ್ ಆಗಿ 3 ಕಂಬ ಹಾಕಿದ್ದಾರೆ. ಅದು ಫೆನ್ಸಿಂಗ್ ಮಾಡೋ, ಯಾರ ಮಕ್ಕಳು ಹೋಗಿ ಮುಟ್ಟಿ ಯಾರ ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ನಾವು 3 ತಿಂಗಳು ಒಂದು ಮೀಟಿಂಗ್ ಆದರೆ ನಾವು ಹೆಂಗೆ ಅಪ್ರೂವಲ್ ತಗೋಣ, ಯಾವಾಗ ತಗೋಣ, ಜನಕ್ಕೆ ನಾವೇನು ತಲುಪಿಸ್ಬೋದು? ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕಾರ್ಯಕ್ರಮ ಮಾಡೋಣ, ಏನೋ ಮಾಡಿರ್ತೀವಿ, ನೀವು ಮಾಡಿರೋದು ಅಮೌಂಟು ತುಂಬ ಜಾಸ್ತಿ ಆಗಿರುತ್ತೆ, ಇಂಪ್ಲಿಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಳ್ಳಿ. ಅವಾಗ ಇವ್ರು ಅದನ್ನ ಬೇಕಾದ್ರೆ ಮಾಡಿಫಿಕೇಶನ್ ಮಾಡೋದು, ಈ ಥರ ಮಾಡಿದ್ಬೇಡ, ಈ ಥರ ಮಾಡಬೇಕು. ಒಪ್ಕೊಂಡೆ ಸರ್. ಟ್ಯಾಕ್ಸೇಷನ್ನು ಕೌನ್ಸಿಲ್ ಒಂದು ತೀರ್ಮಾನ ಮಾಡಿ. ಸರ್, 1 ನಿಮಿಷ ನಾನು ಹೇಳ್ತೀನಿ, ಯಾವ್ಯಾವನ್ನ ಮಾಡಿಫಿಕೇಶನ್ಗೆ ಇರ್ತವೆ. ಮತ್ತೆ ನೀವು ರೆಸೊಲ್ಯೂಷನ್ ಮಾಡಿರೋದು ಡೈರೆಕ್ಟ್ ಇಂಪ್ಲಿಮೆಂಟೇಷನ್ ಯಾವ್ದಾದ್ರು ಇರುತ್ತೆ ಅಂತ ಹೇಳ್ತಿದ್ದೀನಿ ನಾನು. ಡೈರೆಕ್ಟ್ ಇಂಪ್ಲಿಮೆಂಟೇಷನ್ ನಿಮಗೆ ಡೈರೆಕ್ಟ್ ಪವರ್ ಕೊಟ್ಟಿದ್ದಾರಲ್ಲ, ನಮ್ದು ಪವರ್ಸ್ ಡೆಲಿಗೇಷನ್ ಆಫ್ ಪವರ್ಸ್, ಅದನ್ನ ನೀವು ಡೈರೆಕ್ಟ್ ಆಗಿ ಎಲ್ಲಿ ಮಾಡಿದವ್ರು ಕೇಳಿ ಸರ್, ಕರೀರಿ, ಅಕೌಂಟ್ಸ್ ಸ್ಟಾಫೇ ಕರೀರಿ. ಒಂದು ನಿಮಿಷ ಮೀಟಿಂಗ್ ತಗೋನಲ್ಲ ಅವ್ರು, ಜನರಲ್ ಮೀಟಿಂಗ್ ತಂದು ಸಬ್ಜೆಕ್ಟ್ಗಳನ್ನ ಈಗ ನೀವು ಹೇಳಿರಿ, ಅದನ್ನ ನನಗೆ 20 ಲಕ್ಷ ಪವರ್ ಐತೆ ನಮಗೆ. 1 ನಿಮಿಷ ಸರ್, ಎಸ್ಟಿಮೇಟ್ ಇರಲಿ, ನಮ್ಗೆ ಅಪ್ರೂವಲ್ ಪ್ರಾವಿಷನ್ ಐತೆ. 26 ಲಕ್ಷಕ್ಕೆ ನೀನೊಂದು ಎಸ್ಟಿಮೇಟ್ ಮಾಡ್ತೀಯ. ಯಾಕೆ ನನ್ನ ತಗ ಬರಬಾರ್ದು ಅಂತಲೇ ನೀನೊಂದು ಎಸ್ಟಿಮೇಟ್ ಸುಮ್ಮನೆ ಬೇಕು ಅಂತ ರೈಸ್ ಮಾಡ್ತೀಯ. ಆ ಎಸ್ಟಿಮೇಟ್ನ ನಾನು ಚೆಕ್ ಮಾಡಿ ಹಿಡಿಬೇಕು ತಾನೆ ನಾನು. 1 ನಿಮಿಷ ಸರ್, 1 ನಿಮಿಷ ಹೇಳ್ತೀನಿ ಕೇಳಿ. ನಾನೇನು ಮಾಡಬೇಕು, ಆ ಎಸ್ಟಿಮೇಟ್ನ ನಾನು ಚೆಕ್ ಮಾಡಬೇಕಲ್ಲ. ನನಗೆ ಕಾಲ್ ಫಾರ್ ರೆಕಾರ್ಡ್ಸ್ಗೆ ನನಗೆ ಪವರ್ ಐತೆ, ನಾನು ಕರಿತೀನಿ. ಯಾರು ಬರ್ತಾರೆ ಕೇಳಿ. ಅವ್ರೇನ ಕರೆದ್ರೆ ನನಗೆ ಕಮಿಷನರು ಹೋಗ್ಬೇಡ್ರಿ, ಅವ್ರನ್ನ ಕೇಳಿ. ಅವ್ನು 1 ನಿಮಿಷ, ಅವ್ನು ಟೆಂಪರರಿ ರವಿ ಕರೋದು ಏನು ಹೇಳ್ತಾನೆ, ಅಣ್ಣ ನೀವು ಅಲ್ಲಿ
ಅದು ಹೇಳ್ಬಾರ್ದು ನನಗೆ ಅಸಹ್ಯ ಅವಮಾನಗಳು ಅವು ಒಬ್ಬರಿಗೆ ನೀವು ಕಂಡಂಗೆನ ರಾಜಕೀಯ ಮಾಡಕ್ಕೆ ಅಂತ ನಾವೆಲ್ಲ ಇದ್ದೀವಿ ಸರ್ ಆದ್ರೆ ಕಮಿಷನರ್ ರಾಜಕೀಯ ಮಾಡಬಾರ್ದು ಸರ್ ಪಾರ್ಟಿ ನೋಡಿ ಅವ್ರು ಮಾತಾಡ್ತಾರೆ ಯಾವುದೇ ಆಫೀಸರ್ಸ್ಗಳು ರಾಜಕೀಯ ಮಾಡೋದಿಲ್ಲ. ಅಲ್ಲ ಸರ್ ಕಮಿಷನರ್ ಒಳ್ಳೆಯವರು ಸರ್ ಬರೋ ಅವರು ಅಧ್ಯಕ್ಷ ಏನ್ ಹೇಳ್ತಾರೆ ಅದೇ ಕೇಳೋದು. ಕಮಿಷನರ್ ಎಲ್ಲರಿಗೂ ಒಂದಾಗಿ ಮಾಡ್ಕೊಂಡು ಹೋಗ್ಬೇಕು. ಪಾರ್ಶಾಲಿಟಿ ಮಾಡ್ತಾರೆ ಮಾಡೋ ಕೆಲಸ ಅಧ್ಯಕ್ಷ ಮಾಡೋದು ಏನೈತಿ ಇಲ್ಲಿ ಅದೇ ಹೇಳ್ತಿರೋದು ಟೇಬಲ್ಗೆ ಅಧ್ಯಕ್ಷ ಮೊನ್ನೆ ಲೋಕಾಯುಕ್ತರು ಬಂದು ಹೋಗಿದ್ದಾರೆ. ಅವ್ರದ್ದು ಕೆಲಸ ಏನು ಇವನ್ ಕೆಲಸ ಏನು ಅದನ್ನ ಹೇಳಿ. ಅದು ಕ್ಲಾರಿಫಿಕೇಶನ್. ಅಧ್ಯಕ್ಷ ಯಾಕೆ ಕೊಡಬೇಕು ನೀವು ಈ ವ್ಯವಸ್ಥೆ ಎಲ್ಲ ಚೇಂಜ್ ಮಾಡಿ ನೀವು ಅದಕ್ಕೆ ಕಮಿಷನರ್ ಬಿಟ್ಟು ಫ್ರೀ ಇದು ಯಾಕಂದ್ರೆ ಅಜ್ಜು ಇದನ್ನ ಇವ್ರ ಮುಖಾಂತರ ಕೊಟ್ಬಿಡ್ಲಿ. ಅಲ್ಲಲ್ಲ ಇದು ಆಗ್ತಾ ಇದೆ ಇದು ಆಗ್ತಾ ಇದೆ. ಇಲ್ಲಿ ಕೇಳ ಅಣ್ಣ ಈಗ ನೀವು ಪಿ ಡಿ ಸಾಹೇಬ್ರು ನಾವು ಕೇಳಿದ್ರೆ ಸದಸ್ಯರು ಅವ್ರ ಟೇಬಲ್ ಮೇಲೆ ಐತೆ ಅಂತ ಹೇಳ್ತಾರೆ. ಹೆಂಗ್ರಿ ಅದು ಹೆಂಗೆ ಅದು ಯಾರು ಕೊಟ್ಟವ್ರ ಪವರ್ ನೀವು ಒಪ್ಕೊಂಡು ಹೋಗ್ಬೇಕು. ನೀವು ನೀವೇ ಕೊಟ್ಟಿದ್ದೀರಾ ಅಂತ ಪೂರ್ತಿ ಕೇಳಿ ಸರ್. ಇಲ್ಲಿ ಕೇಳೋಣ ಇದು ಕೇಳ ಅವ್ರು ಉತ್ತರ ಕೊಡಕ್ಕಂತ ಮುಂಚೆ ಒಂದು ಮಾತಾಡ್ತೀನಿ. ಇವರು ಅಜ್ಜಿ ಹೋಗ್ತಾರೆ ಇವರು ಅಜ್ಜಿ ಹೋಗ್ತಾರೆ ಅಧ್ಯಕ್ಷ ಅವರು ದೇವಸ್ಥಾನಕ್ಕೆ ಅವ್ರು ಹೋಗ್ತಾರೆ ಹೋಗ್ಲಿ ರೇ. ಆ ಟೈಮ್ನಲ್ಲಿ ಈ ಕಮಿಷನರು ಈ ಸತ್ಕೊಂಡು ತಗೊಂಡು ಡ್ರೈವರ್ ಕೈ ಕೊಡ್ತಾರೆ. ಡ್ರೈವರ್ ದಿನ ಬಾಗಿಲು ಬಿಚ್ಕೊಂಡು ಹಂಚುತ್ತಾನೆ. ನಿಮ್ದು ಬರ್ರಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಏನ್ರಿ ಏನಿದೆ ಅರ್ಥ? ಪ್ರಜಾಪ್ರಭುತ್ವನ ಇದು ಕಮಿಷನರ್ ಹೇಳ್ತಾನೆ ಅವ್ನ ಹೇಳ್ತಾನೆ. ಇದು ರೈಟಿಂಗ್ ಅಲ್ಲಿ ಬರೀತಾ ಇಲ್ಲ. ಒಬ್ಬ ಡ್ರೈವರ್ ಕೊಡ್ಬೇಕೇನ್ರಿ? ತೆಗಿರಿ ವಿಡಿಯೋ ಐತಿ ನಗರಸಭೆ ಒಳಗೆ. ಇಲ್ಲ ಲೋಕಾಯುಕ್ತರು ಸೀಸ್ ಮಾಡ್ಕೊಂಡು ಹೋಗಿದ್ರಲ್ಲ. ತಡೀರಿ ಸರ್. ಈಗ ಜನಗಳಿಗೆ ಎಲ್ಲರೂ ಗೊತ್ತಾಗಲ್ಲ, ಎಲ್ಲ ಮೀಡಿಯಾ ಇದೆ. ನೋಡಿ ಹೇಳ್ತೀನಿ, ಸಬ್ಜೆಕ್ಟು ಇಲ್ಲಿ ಯಾರು ಸದಸ್ಯರುಗಳು ಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಸರಿನಾ? ಸದಸ್ಯರಲ್ಲ ಅಧ್ಯಕ್ಷರು ಅಂತ ಹೇಳಿದ್ರು. ನಾವು ಕಲೆಕ್ಟ್ ಮಾಡಿಲ್ಲ, ಅಧ್ಯಕ್ಷರು ಮಾಡಿರೋದು. ವಿಡಿಯೋ ಸದಸ್ಯರು ಯಾರು ಮಾಡಿಲ್ಲ, ಸದಸ್ಯರು ಯಾರು ಮಾಡಿಲ್ಲ. ಆಮೇಲೆ ಒಂದ್ ನಿಮಿಷ ಕೇಳಿ, ಅಲ್ಲ ಒಂದ್ ನಿಮಿಷ ಒಂದು ಕೇಳಿ ಸರ್. ಒಂದು ನಮ್ದು ಫಸ್ಟ್ ಕ್ವಶನ್, 200 ರೂಪಾಯಿ ಕಟ್ಟಿ ಮನೆಗೆ ಬರುತ್ತಲ್ಲ ಇದು ಈ ಸೊತ್ತು ತಗೊಂಡ್ಬರುತ್ತಲ್ಲ, ಇವ್ರು ಯಾರು ಕೇಳಿ? ಒಬ್ರು ಸದಸ್ಯರು ಇವ್ರಿಗೆ ಗಮನಕ್ಕೆ ತಂದಿಲ್ಲ. ಯಾರು ಅವೇರ್ನೆಸ್ ಮಾಡಿದ್ದಾರೆ? ಯಾವ ಅಲ್ಲ ಸದಸ್ಯರು ಕಮಿಷನರ್ ಹೇಳ್ಬೇಡ. ಮೀಟಿಂಗ್ ಅಲ್ಲಿ ಸದಸ್ಯರು ಹೇಳಿ ಕಮಿಷನರ್ ಹೇಳ್ಬೇಕು. ಮುನ್ಸಿಪಾಲಿಟಿಗಳಲ್ಲಿ ಹೇಳ್ತೀನಿ ನೋಡಿ ಸರ್, ನಿಮ್ದು ಇದೊಂದೇ ನನಗೆ ಕೇಸ್ ಬರ್ತಾ ಇರೋದು. ನಿಮಿಷ, ಇಲ್ಲಿ ಯಾವುದೇ ಕಾರಣಕ್ಕೂ ಪಬ್ಲಿಕ್ಸ್ ಯಾರು ಖಾತೆ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವ್ನು ದುಡ್ಡು ಕಟ್ಟಿದ್ರೆ ಡೈರೆಕ್ಟ್ ಅವ್ನಿಗೆ ಅವ್ನ ಮನೇಲಿ ಕುತ್ಕೊಂಡು ದುಡ್ಡು ಕಟ್ಟಿದ್ರೆ ಅಲ್ಲೇ ಡೌನ್ಲೋಡ್ ಆಗುತ್ತೆ. ಇವತ್ತು ಪಿಡಿ ಬಂದು ಗೊತ್ತಾಗೈತೆ ಅವೇರ್ನೆಸ್ ಮಾಡೋದು ಕಮಿಷನರ್ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಈಗ ಸಾರ್ವಜನಿಕ ಅವೇರ್ನೆಸ್ ಬರಬೇಕು. ಎಲ್ಲ ಇದ್ದಾರೆ, ಎಲ್ಲರ ಮುಂದೆನೂ ಹೇಳಿದ್ದೀನಿ ಆಯ್ತಾ? ಯಾಕೆಂದ್ರೆ ನೀವು ಫಸ್ಟ್ ನೀವೇ ಕಲೆಕ್ಟ್ ಮಾಡ್ತೀರಾ, ನೀವು ಬೇರೆ ಸ್ವತ್ತುಗಳು ನೀವೇ ಕಲೆಕ್ಟ್ ಮಾಡಿ. ನಾವಲ್ರಿ ಕಲೆಕ್ಟ್ ಮಾಡಿರೋದು, ಕಮಿಷನರ್ ಹೋಗಿ ಟೇಬಲ್ ನಾಗ ಇಡೋದು. ಮಾಡಬೇಡ. ನಾವು ಕಲೆಕ್ಟ್ ಮಾಡೋದು ಯಾವಾಗ ಗೊತ್ತಾ ಸರ್? ಈಗ ಯಾರೋ ಒಬ್ಬ ನಮ್ಮ ವೋಟರ್ ಅವನ ಹತ್ರ ಒಂದು 200 ರೂಪಾಯಿ ಕಡಿಮೆ ಇರುತ್ತೆ ಅನ್ಕೊಳ್ಳಿ, ನಾವು ತಗೊಂಡೋಗಿ ಕೊಟ್ಟು ನಾವ್ ಏನಕ್ಕೆ ಕೊಡ್ತೀವಿ ಅಂದ್ರೆ ಅವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಕೇಳಿ ಮಾಡ್ಕೊಳ್ಳಿ. 1.5 ತಿಂಗಳು 2 ತಿಂಗಳು ಆಗೈತೆ ಅಂತೀರಾ? ಅಟ್ಲೀಸ್ಟ್ ಯಾರಾದ್ರೂ ಇವ್ರನ್ನ ಮಾಹಿತಿ ಕೊಟ್ಟಿದಾರನ್ರಿ ಒಬ್ರು? ಗೊತ್ತಾಗದೇ ಇಲ್ಲ ವಿಚಾರ. ಅಲ್ಲ ಅವ್ರ ಫೇವರ್ ಆಗಿರೋರು ಬಿಟ್ಟು ಬೇರೆ ಯಾರನ್ನ ಹೇಳಿದಾರ? ಇದು ಆಗ್ಬೇಕಿದೆಯಲ್ಲ, ಇದು ನೀವು ಕೊಡ್ಬೇಕಿದು. ಇದು ಎಷ್ಟು ಈಸಿ ಆಯ್ತು ಗೊತ್ತಾ? ಅಲ್ಲ ಅದು ಅಟ್ಲೀಸ್ಟ್ ಈ ಮೀಟಿಂಗ್ ಆರು ತಂದ, ಅದು ತಂದಿಲ್ಲ. ನೀವು ರೈಟಿಂಗ್ ಅಲ್ಲಿ ಬರೀರಿ ಸರ್. ನೀವು ಹೇಳಿದ ರೈಟಿಂಗ್ ಅಲ್ಲಿ ಬರೀಬೇಕು. ಕಮಿಷನರ್ ವಿಡಿಯೋ ಮಂಚಕ್ಕೆ ಬಿದ್ದಲ್ಲ ಬಿಡಿ ಸರ್. ಈ ಸೊತ್ತಲ್ಲಿ ಯಾರು ಹೇಳಿ ಕೊಡ್ತಿದ್ದಾರೆ ಅವ್ರಿಗೆಲ್ಲ ಇನ್ನು ಸಸ್ಪೆಂಡ್ ಮಾಡಿ ಹೋಗ್ಬೇಕು. ರೈಟಿಂಗ್ ಅಲ್ಲಿ ಬರೀಬೇಕು. ಈಗ ನೀವು ಅಧಿಕಾರ ನೀವು ಉಪಯೋಗಿಸಿ. ಅಲ್ಲ ಸರ್, ನಾವು ಹೇಳಿದ್ದು ಏನು ಅರ್ಥ ಆಗಲ್ಲ. ರೈಟಿಂಗ್ ಅಲ್ಲಿ ಬರೀರಿ. ಈಗ ಸರ್ವರ್ ನಂಬರ್ 5ರಲ್ಲಿ ಕೆಲವ್ರದ್ದು 2,000 ರೂಪಾಯಿ ಕಟ್ಟಿಸ್ಕೊಂಡಿದ್ರ, ಕೆಲವ್ರದ್ದು 12,000 ರೂಪಾಯಿ ಕಟ್ಟಿಸ್ಕೊಂಡಿದಾರ. ಅದು ಕ್ಲಾರಿಫಿಕೇಶನ್ ಆಗಬೇಕು. ಇವ್ರಿಗೆ ಬೇಕಾದವ್ರಿಗೆ 2,000 ರೂಪಾಯಿ ಕಟ್ಟಿಸ್ಕೊಂಡಿದಾರ ಹಕ್ಕುಪತ್ರ ಕೊಡೋದಕ್ಕೆ. ಏನ್ ಸರ್, ಕೆಲವ್ರಿಗೆ 10,000 ರೂಪಾಯಿ ಕಟ್ಟಿದ್ದಾರೆ, 12,000 ಕಟ್ಟಿಸಿದಾರೆ. ಅದು ನಮ್ಮ ಹತ್ರ ಒಂದು ಪ್ರೂಫ್ ಇದೆ, ನಾವು ತಂದು ಕೊಡ್ತೀವಿ. ಅದ್ರ ಮೇಲೆ ಏನು ಆಕ್ಷನ್ ತಗೊಂಡ್ರೆ ನೀವು ತಗೋಬೇಕು.